ಎಷ್ಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ? ಫೇವ್ರೆಟ್ ಆಗಿರೋ ಸ್ವೀಟ್ ಜಾಮೂನ್ ರೆಡಿ ಆಗಿದೆ. ಈ ರೋಸ್ನ ಅವನಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅವನ್ನೇ ಕರ್ಕೊಂಡೋಗಿ ತಗೊಬಂದಿರೋಂಥ ರೋಸ್. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಿರಣ್ ಯಶು ಜೋಡಿ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಕಿರಣ್ ಅವರ ಹುಟ್ಟಿದ ಹಬ್ಬ. ಎಷ್ಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ? ಅದರಲ್ಲಿ 10 ಕಡಿಮೆ ಮಾಡ್ಕೊಬೇಕಾ? 31ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಕೈ ಕೊಡಿ ಹೋಗ್ಲಿ. ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ವಿಶಸ್ ಎಲ್ಲನೂ ಇರಬೇಕು. ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ಗಕ್ಕೆ ಬರೋಣ, ಸ್ವಲ್ಪ ದೇವ್ರ ಹತ್ರನೂ ಬೇಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಗೈಸ್, ಇವಾಗ ಹೋಗೋಣ, ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಬಟ್ ನಾವು ತುಂಬ ಲೇಟಾಗಿ ಬಂದಿರೋದ್ರಿಂದ ಆಲ್ಮೋಸ್ಟ್ 11 o'clock ಆಗಿದೆ. ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ಸೊ ಇಲ್ಲೊಂದು ಟೆಂಪಲಿಗೆ ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿದೆ, ಬಟ್ ಕ್ಲೋಸ್ ಆಗಿದೆ. ಬಟ್ ಹತ್ತಿರದಿಂದ ನೋಡ್ಬೋದು ಜಾಗ ಈ ಥರ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮನೆ ಹತ್ರನೇ ಇರೋದಿದು. ಸೊ ಹಾಗಾಗಿ ಆ್ಯಕ್ಚುಲಿ ನಡ್ಕೊಂಡೇ ಬರ್ಬೋದಾಗಿತ್ತು. ಅಕಸ್ಮಾತ್ ಇಲ್ಲಿ ಆಗಲಿಲ್ಲ ಅಂತಂದರೆ ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಬಂದಿದ್ವಿ. ಬಟ್ ಇಲ್ಲಿ ತುಂಬ ಇಷ್ಟ ಆಯಿತು. ಹಾಗಾಗಿ ಇಲ್ಲೇ ಕೈ ಮುಗಿದು ಎಲ್ಲೊಂದು ಸ್ವಲ್ಪ ಹೊತ್ತು ಆರಾಮಾಗಿ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ಕೂತ್ಕೊಬೋದು. ಹಾಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ದೇವ್ರಿಗೆ ಕೈ ಮುಗಿದು ಚೆನ್ನಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡ್ವಿ. ಸೊ ಆ್ಯಕ್ಚುಲಿ ಈ ಥರ ಓಪನ್ನು ಇದೆ ನೋಡಿ. ಬಟ್ ನಾವು ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಓಪನ್ ಮಾಡಿ ಕೈ ಮುಗಿದು ಹೋಗ್ಬೋದು. ಸೊ ಇವಾಗ ನೆಕ್ಸ್ಟ್ ಏನು ಪಾರ್ಟಿ ಎಲ್ಲಿ ಕೊಡಿಸ್ತೀರಾ? ಪಾರ್ಟಿ ಮನೆಯಲ್ಲಿ ದಮ್ ಬಿರಿಯಾನಿ. ಆಲ್ರೆಡಿ ದಮ್ ಬಿರಿಯಾನಿ ರೆಸಿಪಿನ ಹಾಕಿದ್ದೀನಿ, ಬೇಕಾದರೆ ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡು ಮನೇಲೇ ತಿನ್ನಿ. ನಮ್ಮ ಯಜಮಾನ್ರಿಗೋಸ್ಕರ ಅವ್ರಿಗೆ ಫೇವ್ರೆಟ್ ಆಗಿರೋ ಸ್ವೀಟ್ ಜಾಮೂನ್ ರೆಡಿ ಆಗಿದೆ. ಇವಾಗ ಕೊಡ್ತಾಯಿದ್ದೀವಿ. ಯಜಮಾನ್ರಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಫಸ್ಟ್ ಟೈಮ್ ಮಾಡಿರೋದು. ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಕೋಲ್ಡ್ ಆಗಿದೆ. ಫಸ್ಟೇ ಹೇಳ್ತಿದ್ದೀನಿ, ಸ್ವೀಟ್ ಕಮ್ಮಿ ಹಾಕಿದ್ದೀನಿ. ಹೌದಾ? ಇಷ್ಟ ಆಯ್ತಾ? ಒಂದ್ಸಲಿ ನಾನು ಜಾಮೂನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಆಯಿತಾ. ಹೆಂಗೆ ಸಕ್ಕರೆ ಎಷ್ಟು ಹಾಕ್ತಾರೆ ಅಷ್ಟೇ ನೀರು, ಅಷ್ಟೇ ಗಟ್ಟಿ ಪಾಕ. ಅದು ಹಿಂಗೆ ಗಂಟು ಬರುತ್ತಲ್ಲ, ಆ ಥರ ಪಾಕ ಮಾಡಿಬಿಟ್ಟು ಜಾಮೂನ್ ಮಾಡಿದ್ರು. ಸ್ವೀಟಿನ ಮಯ. ಇವಾಗ ನಮ್ಮ ಯಜಮಾನ್ರಿಗೆ ಬ್ರೆಡ್ ಟೋಸ್ಟ್, ಸ್ಪೆಷಲ್ ಬ್ರೆಡ್ ಟೋಸ್ಟ್ ಒಂದು ಸ್ವಲ್ಪ ಒತ್ತೋಗ್ಬಿಟ್ಟಿದೆ. ನಿಮಗೆ ಆ ಥರನೇ ಇಷ್ಟ ತಾನೆ? ಕಿರಣ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ರೋಸ್ನ ತೊಗೊಬಂದಿದ್ದೀನಿ. ಈ ಥರ ಇದೆ. ಇದನ್ನು ರೆಡಿ ಮಾಡಿಸ್ಬೇಕು. ಇದು ಫ್ಲವರ್ದು ಡೆಕೋರೇಷನ್ದು ಹೋಲ್ಸೇಲಲ್ಲಿ ಕೊಡ್ತಾರಲ್ವ, ಅಲ್ಲಿ ತೊಗೊಬಂದಿದ್ದು. ಆಲ್ಮೋಸ್ಟ್ ಒಂದು 20 ಪೀಸಸ್ ಇದರಲ್ಲಿರುತ್ತೆ. ಸರ್ಪ್ರೈಸು ಇಲ್ಲ, ಏನೂ ಇಲ್ಲ ಕಿರಣ್ಗೆ. ಯಾಕೆ ಗೊತ್ತಾ, ಅವನ ಜೊತೆನೇ ಹೋಗಬೇಕು, ಅವನಿಗೆ ತಗೊಬರ್ಬೇಕು, ಹಂಗಾಗಿದೆ ಇವಾಗ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ರೋಸ್ ನಾವಾದರೆ ಶಾಪಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಬಟ್ ನಮ್ಮ ಕಿರಣ್ಗೆ ಈ ಬ್ಲ್ಯಾಕ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನೋಡೋಣ ಹೆಂಗೆ ಯಾವ್ದು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಕಲೆಕ್ಷನ್ಸ್ ಹುಡುಕ್ತಾ ಇದ್ದಾರೆ. ನೋಡೋಣ ಯಾವ್ದು ತೊಗೊತಾರೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ನೋಡಿ, ಇದಿಷ್ಟ ಆಯ್ತಾ? ಆ್ಯಕ್ಚುಲಿ ಕಿರಣ್ಗೆ ಅಲ್ಲಿ ಒಂದು ನೋಡಿದ್ವಲ್ಲ ಆವಾಗಲೇ ಬ್ರೌನ್ ಶೇಡಲ್ಲಿ, ಅದು ತುಂಬ ಇಷ್ಟ ಆಗಿದೆ. ಬಟ್ ಇವಾಗ ಸ್ಟಾರ್ಟಿಂಗ್ ಐಡಿಯಾ ಇಲ್ವಲ್ಲ, ಸೊ ಹಾಗಾಗಿ ಬೇಸಿಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅವ್ನ ಪ್ಲ್ಯಾನ್ ಏನಿದೆ, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರಾಗಿ ಸರ್ಪ್ರೈಸ್ ಕೊಡೋದಲ್ಲ ಇಲ್ಲಿ ಕರ್ಕೊಬಂದಿರೋದು. ಸೊ ಯಾವ್ದು ತೊಗೊಳ್ತಾರೆ ನೋಡೋಣ. ಫೈನಲಿ ಯಾವುದು ಫೈನಲ್ ಆಗುತ್ತೆ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ.
ಇರ್ತದೆ ಅಷ್ಟೇ ಅಷ್ಟೇ ಬರೋದು. ಚೆನ್ನಾಯ್ತು ಬಿಡು ಬ್ಲ್ಯಾಕ್ ಚೆನ್ನಾಗಿ ಇಲ್ಲ ತಲೆ ಚೆನ್ನಾಗಿ ಕಾಣುತ್ತೆ. ಸುರೇಶ್ ಅವ್ರು ಇವಾಗ ನಮಗೆ ಹೆಂಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ನೀವು ಹಿಂಗೆ ಮಾಡಬೇಕು. ನೀವು ಮಾಡಿ. ಇದೆಲ್ಲರೂ ಮಾಡ್ತಾರೆ ಹಿಂಗೆ ಪರ್ಫೆಕ್ಟಾಗಿ ಕಲ್ತ್ಬಿಟ್ಟು ಅದು ಯಾವತ್ತು ವೀಡಿಯೋ ಮಾಡ್ತೀಯ ನಾನು ನೋಡ್ತೀನಿ. ಹಾಂ ತಗೊಂಡ್ಮೇಲೆ ಪರ್ಫೆಕ್ಟಾಗಿ ಕಲ್ತ್ಬಿಟ್ಟು ವೀಡಿಯೋ ಮಾಡ್ಬೇಕು ನೀನು. ಓಕೆ ಓಕೆನಾ? ನೋಡಿ ಇಲ್ಲಿ ಹೆಂಗೆ ತಲೆ ಮೇಲೆ ಒರೆಸ್ಬಿಟ್ಟು ಕಳಿಸಿದ್ದೀನಿ. ಸೊ ಯಾವ ತೊಗೊಂಡ್ವಿ ಏನು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡ್ತೀವಿ. ನೋಡಿ ಇಷ್ಟ ಆಯಿತು ಅಂತಂದರೆ ನೀವು ಬೇಕಾದ್ರೆ ಬಂದು ಪರ್ಚೇಸ್ ಮಾಡಿ. ಸೊ ಗೈಸ್ ಫೈನಲಿ ನಾವು ಇವಾಗ ನಮ್ಮ ಕಿರಣ್ ಅವ್ರಿಗೆ ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದಿದ್ದೀವಿ. ನಾನು ಮತ್ತು ಕಿರಣ್ ಫ್ರೆಂಡ್ಸು ಬಂದಿದ್ದೀವಿ. ನನಗೋಸ್ಕರ ರೋಸ್ ಆ್ಯಂಡ್ ಈ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಇದು ದನದು ನಾನು ಎಲ್ಗೋ ಹೋಗ್ಬೇಕಾದ್ರೆ ಇಸ್ಕೊಂಡಿದ್ದೋ ಮತ್ತೆ ಕೊಟ್ಟೇ ಇಲ್ಲ. ನಾನು ಇವತ್ತು ಅದನ್ನೇ ಜೋಡಿಸ್ತಿದ್ದೀನಿ. ಆ್ಯಕ್ಚುಲಿ ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ದ ಕಿರಣ್, ಅದಕ್ಕೆ ಮತ್ತಿದ್ದೇ ಹಾಕ್ಕೊಂಡೆ. ಸೊ ನಾನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಅವನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಈ ರೋಸ್ನ ಅವನಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅವನ್ನೇ ಕರ್ಕೊಂಡೋಗಿ ತಗೊಬಂದಿರೋವಂಥ ರೋಸ್ ಇದು. ಎಲ್ಲಾದರೂ ಉಂಟಾ ಸರ್ಪ್ರೈಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲ ಬನ್ನಿ. ಸೊ ಇವಾಗ ಬನ್ನಿ. ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ವಿ. ಕಿರಣ್ ಮತ್ತು ನಾನು ಮತ್ತು ಕಿರಣ್ ಫ್ರೆಂಡ್ ಮತ್ತು ಅವ್ರ ವೈಫ್ ಕೂಡ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು ಅಲ್ಲಿ ಆ್ಯಂಬಿಯನ್ಸ್. ನನಗೆ ಕಿರಣ್ಗೆ ನಾನು ಒಂದ್ಸಲಿ ಹೋಗಿದ್ದೆ, ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ಕಿರಣ್ಗೂ ಇಷ್ಟ ಆಗುತ್ತೆ. ಆ್ಯಂಡ್ ಫುಡ್ಡಿ ಆಗಿರೋದ್ರಿಂದ ಕಿರಣ್ ಈ ಪ್ಲೇಸ್ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಫುಡ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಪ್ಲೇಸಿಗೆ ಮತ್ತೆ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಯಾವ ಪ್ಲೇಸ್ ಅಂತ ಗೊತ್ತಾಗಬೇಕಂತಂದರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಯಾವ ಪ್ಲೇಸ್ ಅಂತ ತಿಳಿಸ್ಕೊಡ್ತೀನಿ. ತುಂಬ ದಿನದಿಂದ ಒಂದೇ ಒಂದು ಆಸೆ ಇದ್ದಿತ್ತು, ಕಿರಣ್ಗೆ ಎಲ್ಲರ ಮುಂದೆ ಜೋರಾಗಿ ಪ್ರಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಫೈನಲಿ ಆ ದಿನ ಬಂದೇ ಬಿಟ್ಟು. ಸೊ ಗೈಸ್ ಇವತ್ತಿನ ಫುಡ್ ಅವ್ರಿಗೆ ನಾನ್ ವೆಜ್, ನಮಗೆ ವೆಜ್. ಫೈನಲಿ ಒಂದು ಸೆಲೆಕ್ಟ್ ಮಾಡಿ ತಗೊಂಡಿದ್ದೀವಿ ಕಿರಣ್ಗೋಸ್ಕರ. ನಿಮಗೋಸ್ಕರ ಪ್ರೀತಿಯಿಂದ ತಂದಿರೋಂಥ ಗಿಫ್ಟು. ಥ್ಯಾಂಕ್ ಯು. ಒನ್ಸ್ ಅಗೇನ್ ಇಟ್ಕೊಂಡಿದ್ದೀನಿ. ವಿಶ್ ಯು ಹ್ಯಾಪಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಎಲ್ಲ ಕನಸು ನನಸಾಗಲಿ ಆದಷ್ಟು ಬೇಗ. ನಮ್ಮದೇ ತಾನೆ ಎಲ್ಲ ಕನಸು. ಸೊ ಗೈಸ್ ಅದಕ್ಕೆ ಸೇಫ್ಟಿಗಿರಲಿ ಅಂತ ಬ್ಯಾಗು ಆಲ್ರೆಡಿ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಎಷ್ಟು ಖುಷಿ ಆಗ್ತಿದೆ ಕಿರಣ್ ಅವರೇ ಹೇಳಿ. ಫೈನಲಿ ಡ್ರೀಮ್ಸ್ ಕಮ್ಸ್ ಟ್ರೂ. ಅಲ್ವಾ ಮೊನ್ನೆ? ವಾವ್, ಸೀರಿಯಸ್ಲಿ ನಂಗೆ ತುಂಬ ಇಷ್ಟ ಆಯ್ತಿದೆ ಫಸ್ಟ್ ಸೆಲೆಕ್ಟ್ ಮಾಡಿದ್ದಕ್ಕಿಂತ. ಎಷ್ಟು ಖುಷಿ ಆಗ್ತಿದೆ. ಸರ್ಪ್ರೈಸ್ ಇಷ್ಟ ಆಯ್ತಾ? ಸರ್ಪ್ರೈಸ್ ಏನಿಲ್ಲ ಆ್ಯಕ್ಚುಲಿ. ಸೊ ಗೈಸ್ ಏನು ಅಂತಂದರೆ ಆ್ಯಕ್ಚುಲಿ ನಾನು ಸರ್ಪ್ರೈಸ್ ಅಂತ ಏನು ಇಟ್ಟಿಲ್ಲ ಈ ಸಲ. ಏಕೆಂತಂದರೆ ಅವ್ರಿಗೆ ಏನು ಬೇಕು, ಏನು ಎತ್ತ, ಏನು ಇಷ್ಟ ಆಗುತ್ತೆ ಅವ್ರಿಗೆ ಅದನ್ನೇ ಕೊಡಿಸ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ನನಗೆ ಇಷ್ಟ ಇತ್ತು. ಸೊ ಅವ್ರನ್ನೇ ಕೇಳಿಕೊಂಡು ಏನು ಬೇಕು ಅಂತ ಅದನ್ನೇ ಕೊಡಿಸಿದ್ದೀನಿ. ಇನ್ನು ನನ್ನನ್ನು ಮರ್ತರು ಆ ಗಿಟಾರ್ನ ಮರಿ ಎಲ್ಲ ಕೈಲಿ ಇಟ್ಕೊಂಡೇ ಕೂತಿರ್ತಾರೆ. ನೋಡಲ್ಲ ಅಂತ ನಾನೊಂದ್ಸಲಿ ಹಿಡ್ಕೊಂಡು ಕೂತಾಳೆ. ನಾನು ಕೂತಿದ್ದೀನಲ್ಲ, ಇದು ಮೇಲ್ ಬಂದಿದೆ. ನಂಗೂ ನಿಜ ಬರಲ್ಲ ಹಿಡ್ಕೊಳ್ಳೋದು ಅಂತ ನನಗೂ ಐಡಿಯಾ ಗೊತ್ತಿಲ್ಲ. ಪ್ರೆಸ್ ಮಾಡ್ಕೊಂಡು
ಸುಮಾರಿದ್ದಾವ ಅಲ್ಲಿ. ಬೇಸಿಕ್ ಕಲಿಯೋಕ್ಕೆ 4 ತಿಂಗಳು ಬೇಕಂತೆ. ನಾವು ನೀಟಾಗಿ ಇದು ಮಾಡಿ ಯೂಸ್ ಮಾಡಲಿಲ್ಲ ಅಂತಂದ್ರೆ ಕಲಿದಲೆ ಇದೆಲ್ಲ ಹೋಗುತ್ತೆ ಅಂದ್ರೆ. ಆಯ್ತಾ? ಹಿಡ್ಕೊಂಡ ನಿನಗಿಂತ ದಪ್ಪ ಇದು. ಅಗ್ಳ ಇದೆ. ಅಗ್ಲನೂ ಇದೆ, ದಪ್ಪ ಇದೆ. ನಾನು ಬಾರಿಸ್ತೀನಿ ಒಂದ್ಸಲ ಹಂಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕಿರಣಣ್ಣ, ಕಿರಣಣ್ಣ ಹ್ಯಾಪಿ ಬರ್ತ್ಡೇ. ನಮ್ ಕಿರಣಣ್ಣನ್ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಮಾಡಬಾರ್ದಂತೆ. ಹಂಗೆ ಇದು ಮಾಡ್ಬಿಡಿ, ಹಂಗಾದ್ರೆ ತೆಗೆದ್ಬಿಡಿ. ಎಲ್ಲ ಕಟ್ ಮಾಡೋರ್ಗೆ ಇರಲಿ ಬಿಡಿ. ಹೋಗು ಎಸು. ಅಣ್ಣ ಇರಿ ಗೋ ಹೋಗು, ಹಿಡ್ಕೊ. ಯಪ್ಪ ಈ ಕಡೆ ಬಂದಲ್ಲ ತಿನ್ನು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾನು ಜಾಸ್ತಿ ಕೊಟ್ಟ. ತಿನ್ನೋಗಿಲ್ಲ.